ನಮಸ್ಕಾರ. ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ ಪಂದ್ಯಕ್ಕಿಂತ ಮುಂಚೆನೇ ಸ್ಯಾಂಟನ್ ಮತ್ತು ಫಿನ್ ಅಲೆನ್ಗೆ ಸೂರ್ಯ ಶಾಕ್. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಫೈನಲ್ ಪಂದ್ಯಕ್ಕಿಂತ ಮುಂಚೆ ಸ್ಯಾಂಟನ್ ಮತ್ತು ಫಿನ್ ಅಲೆನ್ ಅವ್ರ ಬಗ್ಗೆ ಸೂರ್ಯ ಅವರು ಏನು ಹೇಳಿದ್ರಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ಈ ಬಾರಿ T20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗುತ್ತಾ ಇಲ್ವಾ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ T20 ವಿಶ್ವಕಪ್ನ ಫೈನಲ್ ಪಂದ್ಯ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿದ್ದು, ಈ ಒಂದು ಪಂದ್ಯಕ್ಕಿಂತ ಮುಂಚೆ ಮಿಚೆಲ್ ಸ್ಯಾಂಟ್ನರ್ ಮತ್ತು ನ್ಯೂಜಿಲೆಂಡ್ ನಾಯಕ ಮಿಚೆಲ್ ಸ್ಯಾಂಟ್ನರ್ ಮತ್ತು ನ್ಯೂಜಿಲೆಂಡ್ನ ಸ್ಫೋಟಕ ಓಪನರ್ ಫಿನ್ ಅಲೆನ್ ಅವರು ಕೂಡ ಒಂದು ಮಾತನ್ನು ಹೇಳಿದರು. ಬಟ್ ಮಿಚೆಲ್ ಸ್ಯಾಂಟ್ನರ್ ಏನು ಹೇಳಿದ್ರಪ್ಪ ಅಂದರೆ, ಈ ಒಂದು ಕ್ರೌಡನ್ನು ಕೂಡ ನಾವಿಲ್ಲಿ ಸೈಲೆಂಟ್ ಮಾಡ್ತೀವಿ, ಹೀಗಾಗಿ ಇವತ್ತು ನಾವು ಫೈನಲ್ ಪಂದ್ಯ ಗೆದ್ದು ಟೀಮ್ ಇಂಡಿಯಾವನ್ನು ಮತ್ತೆ ಅಪ್ಸೆಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರು. ಬಲಿಷ್ಠ ಟೀಮ್ ಇಂಡಿಯಾವನ್ನು ನಾವು ತವರಿನಲ್ಲಿ ಸೋಲಿಸಿ ಮುಖಭಂಗವನ್ನು ಅವರಿಗೆ ಎದುರಿಸ್ತೀವಿ ಅಂತ ಹೇಳಿದರೆ, ಇತ್ತ ಫಿನ್ ಅಲೆನ್ ಕೂಡ ಇವತ್ತು ನಾನು ಕೂಡ ಸ್ಫೋಟಕ ಬ್ಯಾಟಿಂಗನ್ನು ಮಾಡಬಲ್ಲೆ, ಹೀಗಾಗಿ ಈ ಆಟಗಾರನ ವಿರುದ್ಧ ಅಂದರೆ ಬೂಮ್ರಾ ಅವರ ವಿರುದ್ಧ ನಾನು ಉತ್ತಮ ಸ್ಟ್ರೈಕ್ನಲ್ಲಿ ಬ್ಯಾಟ್ ಬೀಸ್ತೀನಿ ಅಂತ ಕೂಡ ಫಿನ್ ಅಲೆನ್ ಅವರು ಹೇಳಿಕೆ ಕೊಟ್ಟರೆ, ಇತ್ತ ಇವರಿಬ್ಬರಿಗೆ ಏನಪ್ಪ ಅಂದರೆ ಶಾಕ್ ಕೊಟ್ಟ ನಮ್ಮ ಸೂರ್ಯಕುಮಾರ್ ಯಾದವ್ ಅಂದರೆ ಟೀಮ್ ಇಂಡಿಯಾ ನಾಯಕ ಏನು ಹೇಳಿದ್ದಾರೆ ಅಂತ ನೋಡ್ಬೋದು. ಹೀಗಾಗಿ ನಾವು ಈ ಒಂದು ಸಮಥಿಂಗನ್ನು ಸ್ಪೆಷಲ್ ಆಗಿ ತೆಗೆದುಕೊಳ್ತೀವಿ. ಬಟ್ ಈ ಹಿಂದೆನೂ ಕೂಡ ಬ್ಯಾಟ್ ಕಮೆಂಟ್ಸ್ ಕೂಡ ಇದೇ ಮಾತನ್ನು ಟೀಮ್ ಇಂಡಿಯಾ ವಿರುದ್ಧ ಫೈನಲ್ ಪಂದ್ಯಕ್ಕೆ ಹೇಳಿದರೆ, ಇತ್ತ ಸ್ಯಾಟರ್ ಕೂಡ ಇದೇ ಥರ ಹೇಳಿದರು. ಹೀಗಾಗಿ ಇವರಿಬ್ಬರಿಗೆ ನಾವು ಟಕ್ಕರ್ ಕೊಟ್ಟು ಈ ಬಾರಿ ವಿಶ್ವಕಪ್ನಲ್ಲಿ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಬಗ್ಗು ಬಿಡ್ತೀವಿ. ಬಟ್ ಅದೇ ಥರ ನಮ್ಮ ತಂಡದ ಪವರ್ ಏನಪ್ಪ ಅಂದರೆ ಗೌತಿ ಬಾಯಿ ಕೂಡ ಇಲ್ಲಿ ಇದ್ದಾರೆ. ಹೀಗಾಗಿ ಅವರು ಬ್ಯಾಟ್ಗೆ ಬ್ಯಾಟ್ ಕಟ್ಟಿದಾಗ ಎಲ್ಲ ಸೊಲ್ಯೂಷನ್ ಕೂಡ ನಮಗೆ ಸಿಗ್ತಾ ಇದೆ. ಹೀಗಾಗಿ ಸಿಚುವೇಶನ್ ಯಾವುದೇ ಇರಲಿ, ಬಟ್ ಗೌತಮ್ ಗಂಭೀರ್ ಅವರು ನಮಗೆ ಸಿಕ್ಕಾಪಟ್ಟೆ ಸಲಹೆ ಕೊಟ್ಟು ಈ ಬಾರಿ ವರ್ಲ್ಡ್ ಕಪ್ಪಲ್ಲಿ ಕೂಡ ಅವರ ನೇತೃತ್ವದಲ್ಲಿ ನಾವು ಗೆಲ್ತೀವಂತ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದರು. ಬಟ್ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಮಿಚೆಲ್ ಸ್ಯಾಂಟ್ನರ್ ಮತ್ತು ಫಿನ್ ಅಲೆನ್ ಅವರ ಬಗ್ಗೆ ಮಾತಾಡಿದ ಮಾತುಗಳಿವು. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಇಂದು ಭಾರತ ತಂಡ ನ್ಯೂಜಿಲೆಂಡ್ ತಂಡವನ್ನು ಪಕ್ಕು ಬಿಡಿದು ಚಾಂಪಿಯನ್ ಆಗುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.